ಪೇಟೋಟೆ ಎಲ್ಲ ಇವನ ಕಾಲದಲ್ಲಿ ರಣದುಲ್ಲಾ ಖಾನನ ಕಾಲದಲ್ಲಿ ಸಂಪೂರ್ಣ ನಾಶವಾಗಿ ಹೋಯ್ತು ಅಂತ ಈ ಕೋಟೆ. ಅಷ್ಟರ ಮೇಲೆ ಉಳಿದಿದ್ದನ್ನ ಮತ್ತೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹುಷಾರ್ ಸರ್, ಹೋಗ್ಬೋದಾ? ಹೋಗ್ಬೇಕು. ಇಷ್ಟೊಂದು ಕಾಡು ಬೆಳ್ಕೊಬಿಟ್ಟಿದೆಯಲ್ಲ. ಒಂದು ಸಲ ನಾನು ಒಬ್ಬನೇ ಇದನ್ನ ಸ್ವಚ್ಛ ಮಾಡಿದ್ದೆ. ಅಂದ್ರೆ ಎಷ್ಟು ಸುಲಭ ಸ್ವಚ್ಛ ಮಾಡ್ಲಿಕ್ಕೂ ಸಾಧ್ಯವಾಗೋದಿಲ್ಲ. ಹೌದು, ಇಲ್ಲಿಂದ ಕಂದಕ ಶುರುವಾಗುತ್ತೆ. ಇದು ಯಾವ ತರ ಅಂತಂದ್ರೆ, ಈ ಕೋಟೆಯಲ್ಲಿ 3-4 ಬಗೆಯ ಕೋಟೆ ಇದೆ. ಗಿರಿದುರ್ಗ ಅಂತ ಗುಡ್ಡದ ಮೇಲೆ ಕಟ್ಟುವಂತಹ ಕೋಟೆ ಇದೆ. ಭೂದುರ್ಗ ಅಂತ ನೆಲದ ಮೇಲೆ ಕಟ್ಟುವಂತಹದ್ದು. ಜಲದುರ್ಗ ಅಂತ ನೀರಿನ, ನಮ್ಮಲ್ಲಿ ಬೇಕಲ್ ಕೋಟೆ ಇದಕ್ಕೆ, ಕಾಸರಗೋಡಿನಲ್ಲಿರುವ ಬೇಕಲ್ ಕೋಟೆ, ಅದು ಜಲದುರ್ಗ ಅಂತ ಹೇಳ್ಬೋದು. ಸುತ್ತಲೂ ಸಮುದ್ರ ಆವರಿಸಿದೆ. ಇದು ಭೂದುರ್ಗ. ಗಿರಿದುರ್ಗ ಅಂತಂದರೆ ಇದೇ ಕೆಳದಿ ಅರಸರ ತೀರ್ಥಹಳ್ಳಿಯಲ್ಲಿರುವಂತಹ ಭುವನಗಿರಿ ದುರ್ಗ, ನಾವು ಕೌಲೆದುರ್ಗ ಅಂತ ನಾವೇನು ಹೇಳ್ತೀವಿ, ಅಥವಾ ಚಿತ್ರದುರ್ಗದ ಕೋಟೆ ಇದೆಯಲ್ಲ, ಅದು ಗಿರಿದುರ್ಗ, ಗುಡ್ಡದ ಮೇಲೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಸುತ್ತಲೂ ಕಂದಕ ಇದೆ. ಈ ಕೋಟೆಯನ್ನು ಸುತ್ತಲೂ ಕಂದಕ ಆವರಿಸಿರುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಕಂದಕನೇ ಅಲ್ವಾ ಸರ್? ಇಲ್ಲಿ ಇದು ಹೀಗೆ ಒಂದು ರೌಂಡ್ ಹೊಡ್ಕೊಂಡು ಇಲ್ಲಿಗೆ ಬರುತ್ತೆ. ನಾವು ಹೀಗೆ ಹೋಗ್ಬಿಟ್ರೆ ನಾವಿನ್ನು ಕೋಟೆಗೆ ಎಂಟ್ರಿ ಆಗಿಲ್ಲ, ಇಲ್ಲಿಂದ ಎಂಟ್ರಿ ಆಗ್ತಾ ಇದ್ದಾರೆ. ಓಕೆ. ಏನು ಸೌಂಡ್ ಆಯಿತು? ಕಾಡ್ಕೋಣ ಇದೆಯಾ ನೋಡ್ತಿದ್ದೀನಿ. ಕಾಡ್ಕೋಣನ ಕಾಡ್ಕೋಣ ಅಲ್ವಾ? ಇಲ್ಲೇ ಇದೆಯಲ್ಲ ಇಲ್ಲಿ. ಕಾಡ್ಕೋಣಗಳು ಜಾಸ್ತಿ ಇದೆಯಾ? ಬೇಕಾದಷ್ಟು. ಅವು ತೊಂದರೆ ಕೊಡುತ್ತಾ? ಅಭ್ಯಾಸ ಆಗಿದೆ ಅವಕ್ಕೂ. ಮನುಷ್ಯರು ನೋಡಿ ಅಭ್ಯಾಸ ಆಗಿದೆಯಲ್ಲ, ತೊಂದರೆ ಯಾವ ಪ್ರಾಣಿಯಿಂದನೂ ತೊಂದರೆ ಇಲ್ಲ ಬಿಡಿ. ಓಕೆ. ಮನುಷ್ಯನೇ ಎಲ್ರಿಗೂ ಇಲ್ಲಿಂದ ಇಕ್ಕೇರಿ ಕೆಳದಿ ನಾಯಕರ ಕೋಟೆ ಪ್ರಾರಂಭ ಆಗ್ತಾ ಇದೆ. ಕಂದಕಗಳನ್ನ ದಾಟಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬೃಹದಾಕಾರದ ಕಲ್ಲುಗಳು. ಅಲ್ಲಿ ಮಹಾದ್ವಾರ ಇತ್ತು, ಈಗ ಅದು ಬಿದ್ದು ಹೋಗಿದೆ. ಅವಶೇಷದ ಮೇಲೆ ಇತಿಹಾಸ ಕಟ್ಟಬೇಕು ಸರ್. ಈಗ ಇತಿಹಾಸ ಅಂತಂದ್ರೆ ಏನು? ಅದೊಂದು ನಮಗೆ ಒಂದು ಪದವಾಗಿ ಕಾಣುತ್ತೆ. ಪದ ಅಲ್ಲ, ಅದು ಒಂದೊಂದು ವಾಕ್ಯ. ಇತಿ ಅಂತಂದರೆ ಈ ರೀತಿ, ಹ ಅಂದರೆ ಹಿಂದೆ, ಆಸ ಅಂತಂದರೆ ಆಗಿತ್ತು ಎಂಬುದನ್ನು ತಿಳಿಸೋದೇ ಇತಿಹಾಸ.